ಸೊ ಇದರ ಬಗ್ಗೆ ಎರಡು ವಿಷಯಗಳು. ಒಂದು, ಸ್ಟ್ರೋಕ್ನಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಸೊ ಬೇಗ ರಿಸ್ಕ್ ಫ್ಯಾಕ್ಟರ್ಸ್ ಐಡೆಂಟಿಫೈ ಮಾಡಿ, ರಿಸ್ಕ್ ಫ್ಯಾಕ್ಟರ್ಸ್ ಅವಾಯ್ಡ್ ಮಾಡಿ, ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಅದು ಬೇಗ ಟ್ರೀಟ್ ಮಾಡಬೇಕು. ಅದೇ ನಾನು ಹೇಳಿದ ಥರನೇ BP, ಶುಗರ್ ಇದೆಲ್ಲ ಬೇಗ ಐಡೆಂಟಿಫೈ ಮಾಡಿಬಿಟ್ಟು ಇದನ್ನು ನಾವು ಪ್ರಾರಂಭದಲ್ಲಿ ಟ್ರೀಟ್ ಮಾಡಿದರೆ ಸ್ಟ್ರೋಕ್ ಪ್ರಿವೆಂಟ್ ಮಾಡಬಹುದು. ದಟ್ ಈಸ್ ಆಲ್ವೇಸ್ ದ ಬೆಟರ್ ಟ್ರೀಟ್ಮೆಂಟ್. ಎರಡನೇದು, ಕಮ್ಯುನಿಟಿನಲ್ಲಿ ನಾವು ಸ್ಟ್ರೋಕ್ ಸಿಮ್ಟಮ್ಸ್, ಸ್ಟ್ರೋಕ್ ಲಕ್ಷಣಗಳು ನಾವು ಬೇಗ ಐಡೆಂಟಿಫೈ ಮಾಡಿದರೆ, ಒಂದು ಸೈಡ್ ಸಡನ್ನಾಗಿ ಒಬ್ಬರಿಗೆ ಕೈಕಾಲು ಸ್ವಾಧೀನ ಕಡಿಮೆ ಆಗಿದರೆ ಅಥವಾ ಮಾತು ತೊದಲ್ತಾ ಇದ್ದರೆ, ಈ ಸಿಮ್ಟಮ್ಸ್ ನಾವು ಬೇಗ ಐಡೆಂಟಿಫೈ ಮಾಡಿದರೆ ಆದಷ್ಟು ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋದರೆ ಕೆಲವು ಟ್ರೀಟ್ಮೆಂಟ್ಸ್ ಇದೆ ಸ್ಟ್ರೋಕ್ ಲಿಮಿಟ್ ಮಾಡೋಕ್ಕೆ, ಸ್ಟ್ರೋಕ್ನ ರಿವರ್ಸ್ ಮಾಡೋಕ್ಕೆ. ಸೊ ಈ ಎರಡು ಮೆಸೇಜ್ ಭಾಳ ಇಂಪಾರ್ಟೆಂಟ್. ಒಂದು, ಸ್ಟ್ರೋಕ್ ಪ್ರಿವೆಂಟ್ ಮಾಡಬೇಕು, ಪ್ರಿವೆಂಟ್ ಮಾಡೋಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಬೇಗ ಐಡೆಂಟಿಫೈ ಮಾಡಿ ರಿಸ್ಕ್ ಫ್ಯಾಕ್ಟರ್ಸ್ನ ಕಂಟ್ರೋಲ್ ಮಾಡಬೇಕು. ಎರಡನೇದು, ಸ್ಟ್ರೋಕ್ ಆಗಿದರೆ ಅದು ಆದಷ್ಟು ಬೇಗ ಸಿಮ್ಟಮ್ಸ್ನ ಐಡೆಂಟಿಫೈ ಮಾಡಿ ನಾವು ಆ್ಯಕ್ಷನ್ ತೊಗೋಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.